ಸಾರಿಗೆ ಸಂಘಟನೆಗಳಿಂದ ಇಂದು ಪ್ರತಿಭಟನೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಬೃಹತ್ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಖಾಸಗಿ ಸಾರಿಗೆ ಸಂಘಟನೆಗಳಿಂದ ಇಂದು ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಬೃಹತ್ ಪ್ರೊಟೆಸ್ಟ್. ಹೊರ ರಾಜ್ಯದವರಿಗೆ ಹೆಚ್ಚಿನ ಆದ್ಯತೆ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಸ್ಥಳೀಯ ವಾಹನ ಮಾಲೀಕರು ಮತ್ತು ಚಾಲಕರ ನಿರ್ಲಕ್ಷ್ಯ. ಖಾಸಗಿ ಸಾರಿಗೆ ಸಂಘಟನೆಗಳ ಚಾಲಕರ ಪ್ರೊಟೆಸ್ಟ್ ಇದು. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಪ್ರತಿಭಟನೆ. ಹೊರ ರಾಜ್ಯದವರಿಗೆ ಹೆಚ್ಚಿನ ಆದ್ಯತೆ ಹಿನ್ನೆಲೆಯಲ್ಲಿ ಚಾಲಕರು ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸ್ಥಳೀಯ ವಾಹನ ಮಾಲೀಕರು ಮತ್ತು ಚಾಲಕರು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ. ಬಾಡಿಗೆಯನ್ನ ನೀಡ್ತಿಲ್ಲ, ಪಾರ್ಕಿಂಗ್ಗೆ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಚಾಲಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇಂದು ಖಾಸಗಿ ಸಾರಿಗೆ ಸಂಘಟನೆಗಳಿಂದ ಪ್ರತಿಭಟನೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಈಗಾಗಲೇ ಚಾಲಕರು ಕೂಡ ಒಂದ್ ರೀತಿಯಾಗಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಪಾರ್ಕಿಂಗ್ 7ರಲ್ಲಿ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಹೊರ ರಾಜ್ಯದ ಚಾಲಕರಿಗೆ ಇಲ್ಲಿ ಹೆಚ್ಚಿನ ಆದ್ಯತೆ ಸಿಗ್ತಾ ಇದೆ, ನಮ್ಮ ಚಾಲಕರಿಗೆ ಹೆಚ್ಚಿನ ಆದ್ಯತೆ ಸಿಗ್ತಾ ಇಲ್ಲ. ಇನ್ನು ಸ್ಥಳೀಯ ವಾಹನ ಮಾಲೀಕರು ಮತ್ತು ಚಾಲಕರನ್ನ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಸರಿಯಾಗಿ ಬಾಡಿಗೆ ನೀಡ್ತಿಲ್ಲ, ಪಾರ್ಕಿಂಗ್ಗೆ ವ್ಯವಸ್ಥೆ ಕೊಡ್ತಿಲ್ಲ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇದೇ ಹಿನ್ನೆಲೆಯಲ್ಲಿ ಮೊದಲು ಆದ್ಯತೆ ಕರ್ನಾಟಕದವರಿಗೆ ನೀಡಬೇಕು ಅಂತ ಹೇಳಿ ಈ ಚಾಲಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕನ್ನಡದ ಚಾಲಕರಿಗೆ ಮತ್ತು ಮಾಲೀಕರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗ್ತಾ ಇದೆ ಅಂತೇಳಿ ಹಲವು ತಿಂಗಳಿಂದ ಒಂದು ದೂರುಗಳು ಬರ್ತಾನೆ ಇತ್ತು ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟಕ್ಕೆ. ಇದಕ್ಕೆ ಸಂಬಂಧಿಸಿದಂತೆ ಇವತ್ತು ನಾವು ಒಂದು ರಿಕ್ವೆಸ್ಟ್ ಮತ್ತು ಮನವಿಯನ್ನ ಕೊಂಡ ಮೆಮೊರಾಂಡಮ್ ಅನ್ನು ಕೂಡ ನಾವು ಇವತ್ತು ಇಲ್ಲಿನ ಮ್ಯಾನೇಜರ್ಗೆ ನಾವು ಸಲ್ಲಿಸ್ತಾ ಇದ್ದೀವಿ. ಪ್ರಸ್ತುತ ಇರುವಂತಹ ಉಪಮುಖ್ಯಮಂತ್ರಿಗಳು ಯಾವುದೋ ಒಂದು ಕಂಪನಿನ ತಮ್ಮೊಂದು ಲಾಂಚ್ ಮಾಡಿದ್ರು. ಅದರಲ್ಲೂ ಕೂಡ ಸೇಮ್ ಇದೇ ತೊಂದರೆಗಳಾಗಿದ್ದು. ನಮ್ಗೆ ಏನಾಗುತ್ತೆ ಅಂದ್ರೆ ಅನ್ಯ ರಾಜ್ಯದ ಚಾಲಕರಲ್ಲ, ಇಲ್ಲಿ ಅಕ್ರಮವಾಗಿ ಬಾಂಗ್ಲಾದಿಂದ ಇರ್ಬೋದು, ಅಕ್ರಮವಾಗಿ ಬೇರೆ ನೇಪಾಳ ದೇಶಗಳಿಂದ ಅಕ್ರಮವಾಗಿ ಬಂದು ವಲಸೆ ಬಂದು ಅಂದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ರಾಜಧಾನಿ ಯಾವ ರೀತಿ ಆಗುತ್ತೆ ಅಂದ್ರೆ ಭಯೋತ್ಪಾದಕರಾಗ್ತಾರಲ್ಲ ಆ ರೀತಿ ಆಗ್ಬಿಡ್ತದೆ. ಹಾಗಾಗಿ ನಾನು ಮಾಧ್ಯಮ ಮುಖಾಂತರ ಮತ್ತು ನಮ್ಮ ಚಾಲಕರ ಮುಖಾಂತರ ಹೇಳೋದಂದ್ರೆ ಸಾರಿಗೆ ಇಲಾಖೆ ಕೂಡ ಎಚ್ಚೆತ್ಕೋಬೇಕು. ಯಾರ್ಯಾರೋ ಬಂದು